ಥ್ಯಾಂಕ್ ಯು ಅದಕ್ಕೆ. ಆಕ್ಚುಲಿ ಅದಕ್ಕೆ ಈ ತರ ನನ್ಗೆ ಬರೀ ಇಷ್ಟ ಇರೋದ್ನ ಮಾಡ್ಕೊಂಡಿದ್ಬಿಡು ಅಂದ್ರೆ ನಾನು ಅದನ್ನೇ ಮಾಡ್ಕೊಂಡಿದ್ಬಿಡ್ತೀನಿ. ಐ ಆಲ್ವೇಸ್ ಬಿ ಹ್ಯಾಪಿ. ನಿಮ್ಮನ್ನ ತಡೆಯೋರು ಯಾರು ಇಲ್ಲ ಬಾವಾ. ಬಟ್ ಸ್ಟಿಲ್ ಕೆಲವೊಂದ್ಸಲ ಅನ್ಸುತ್ತೆ ಅದಕ್ಕೆ ನನಗೆ ಏನೇನ್ ಇಷ್ಟನೋ ಅದನ್ನೆಲ್ಲ ಮಾಡ್ಬೇಕು ಅಂತ. ಬಟ್ ನನ್ಗೆ ಏನ್ ಇಷ್ಟ ಅಂತ ಕಂಡ್ಕೊಳಕ್ಕೇನೆ ಒಂದಷ್ಟು ಟೈಮ್ ಆಗ್ಬಿಡುತ್ತೆ ಅಂತ ನಾನು ಸುಮ್ನಾಗ್ಬಿಡ್ತೀನಿ. ನಮ್ಗನ್ಸಿದ್ದನ್ನೆಲ್ಲ ಮಾಡಿದ್ರೆ ನಾವ್ ಹೇಗೆ ಹೆಚ್ಚು ಖುಷಿಯಾಗಿರ್ತೀವೋ ಹಾಗೆ ನಮ್ ಮಾತನ್ನ ಯಾರು ಕೇಳಿಸ್ಕೋತಿಲ್ಲ ಅಂದಾಗ ನಮ್ ಮಾತಿಗೆ ಹೆಚ್ಚು ಸ್ವಾತಂತ್ರ್ಯ ಸಿಗುತ್ತೆ ಅಲ್ವಾ ಬಾವಾ? ಎಸ್, ಐ ಅಗ್ರಿ. ಯಾಕತ್ತಿಗೆ ನಿಮ್ಗೆ ನನ್ನ ಹತ್ರ ಏನಾದ್ರು ಮಾತಾಡ್ಬೇಕಿತ್ತಾ? ಅಂತದೇನು ಇಲ್ಲ ಬಾವಾ. ಆಫೀಸ್ ಕರೆದಾಗೆಲ್ಲ ನೀವು ಇಷ್ಟು ಖುಷಿಯಾಗಿ ಬರ್ತೀರಾ. ಬಟ್ ನೀವ್ ಯಾಕೆ ಇಷ್ಟು ವರ್ಷ ರೆಗ್ಯುಲರ್ ಆಗಿ ಆಫೀಸಿಗೆ ಬರ್ತಿರ್ಲಿಲ್ಲ? ಯಾಕೆ ಯಾವುದೇ ನಿರ್ಧಾರ ತಗೋತಿರ್ಲಿಲ್ಲ? ಯಾರಾದ್ರೂ ನಿಮ್ಗೆ ಆಫೀಸಿಗೆ ಬರಬೇಡಿ ಅಂದಿದ್ರಾ? ಅಲ್ಲೇನಾದ್ರೂ ನಿಮ್ಗೆ ಬ್ಯಾಡ್ ಮೆಮೊರೀಸ್ ಇದೆಯಾ? ಹಾಗೇನಿಲ್ಲ. ಮೋಸ್ಟ್ಲಿ ನಾನ್ ದಾದನ್ಗೆ ಸಮನಾಗಿ ನಾನು ಆಫೀಸ್ ಕೆಲಸಗಳನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ನನಗೆ ಸ್ವಲ್ಪ ಭಯ. ಅದಕ್ಕೆ ಏನೋ. ಬಟ್ ಅಲ್ಲಿ ಗೋಯಿಂಗ್ ಟು ಆಫೀಸ್ ಅದಕ್ಕೆ ಸಿ ಇಂಥದೇ ಪರ್ಟಿಕ್ಯುಲರ್ ರೀಸನ್ಗೆ ನಾನು ಆಫೀಸ್ಗೆ ಹೋಗಲ್ಲ ಅಂತೇನಿಲ್ಲ. ಬಟ್ ಐ ಡೋಂಟ್ ನೋ. ಇಟ್ಸ್ ಓಕೆ ಬಾವಾ, ಹೋಗ್ಲಿ ಬಿಡಿ. ಇಷ್ಟು ವರ್ಷ ಆಗಿರೋದಕ್ಕೆ ಯಾರೇನ್ ಮಾಡಕ್ಕಾಗತ್ತೆ? ಇನ್ಮೇಲೆ ಆಫೀಸಿಗೆ ದಿನ ಬರೋದಕ್ಕೆ ಎಲ್ಲ ಕೆಲ್ಸಗಳನ್ನು ಕಂಟ್ರೋಲ್ ತಗೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇದೆ ಅಲ್ವಾ? ಯಾ ಅಫ್ಕೋರ್ಸ್ ಅದಕ್ಕೆ. ಅದೇ ಮತ್ತೆ ಇರ್ಲೇಬೇಕಲ್ವಾ? ನೀವ್ ಯಾರು ಹೇಳಿ? ಪ್ರಖ್ಯಾತ ಬಿಸ್ನೆಸ್ ಮನ್ ರಾಜವರ್ಧನ್ ಅವ್ರ ಮಗ. ಅವರಷ್ಟೇ ಸಾಮರ್ಥ್ಯ ಖಂಡಿತವಾಗ್ಲೂ ನಿಮ್ಗೂ ಇರತ್ತೆ. ಅಪ್ಪನ್ ತರನ? ಅವ್ರ ತರ ಎಲ್ಲ ಬೇಡ ಅತ್ತಿಗೆ. ಅಟ್ಲೀಸ್ಟ್ ಅವ್ರು ಅರ್ಧ ಆದ್ರೂ ನನ್ಗೆ ಅದೇ ಲೈಫ್ ಟೈಮ್ ಅಚೀವ್ಮೆಂಟ್. ನೋಡಿ, ನಿಮ್ ಕೈಲಿ ಆಗಲ್ಲ ಅಂತ ನೀವ್ ಯಾಕೆ ಅನ್ಕೊಂತೀರಾ? ನಿಮ್ಗೆ ಪೊಟೆನ್ಶಿಯಲ್ ಇದೆ ಬಾವಾ. ನೀವು ಚಿಕ್ಕ ವಯಸ್ಸಿಂದನೂ ವೆರಿ ಇಂಟೆಲಿಜೆಂಟ್. ನಿಮ್ಗೆ ಹೇಗೆ? ಓಹ್, ಅಮ್ಮ ಹೇಳಿದ್ರಾ? ಬಾವಾ, ನಿಮಗ್ ನೆನ್ಪಿಲ್ವಾ ನೀವು ಚಿಕ್ಕ ವಯಸ್ಸಲ್ಲಿ ಹೇಗಿದ್ರಿ ಅಂತ? ನಾನು ನಿಮ್ ಬಾಲ್ಯದ ಬಗ್ಗೆ ಕೇಳೇ ಇಲ್ಲ. ನೀವು ಚಿಕ್ಕವರಿದ್ದಾಗ ಹೇಗಿದ್ರಿ? ಐ ಮೀನ್ ರಾಜನಂದಿನಿ ಅವರು ತೀರ್ ಹೋದ್ಮೇಲೆ ನೀವ್ ಹೇಗಿದ್ರಿ? ಅಮ್ಮ ಹೇಗಿದ್ರು? ನಿಮ್ ದಾದ ಎಲ್ರ ಜೊತೆ ಹೇಗಿದ್ರು? ಇದನ್ನೆಲ್ಲ ಹೇಳ್ತೀರಾ ಪ್ಲೀಸ್? ನನ್ ಕ್ಲಿಯರ್ ಆಗಿ ಯಾವ್ದು ನೆನಪಿಲ್ಲ ಅದಕ್ಕೆ. ಬಟ್ ಎಲ್ಲದಕ್ಕೂ ದಾದ ನನ್ನ ಜೊತೆ ಇದ್ರು ಅಂತ ನನಗೆ ಗೊತ್ತು. ಜೊತೆಲಿದ್ರು ಅಂದ್ರೆ ಯಾವ ತರ? ಪ್ಲೀಸ್ ಬಾವಾ, ನಂಗೂ ತಿಳ್ಕೋಬೇಕು ಅನಿಸ್ತದೆ. ನಿಮ್ ಅಕ್ಕ ತೀರ್ ಹೋದ್ಮೇಲೆ ನಿಮ್ ಲೈಫ್ ಹೇಗಿತ್ತು ಅಂತ ನಾನ್ ತಿಳ್ಕೋಬಾರ್ದಾ? ಬಾವಾ, ಸ್ಕೂಲಲ್ಲಿ ಎಲ್ಲರೂ ಪೇರೆಂಟ್ಸ್ ಮೀಟಿಂಗ್ಗೆ ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ ಬರ್ತಿದ್ರೆ ನನ್ ಜೊತೆ ಬರ್ತಾ ಇದ್ದಿದ್ದು ನನ್ನ ದಾದ. ನನ್ನ ಮಾರ್ಕ್ಸ್ ಕಾರ್ಡ್ಗೆ, ಲೀವ್ ಲೆಟರ್ಗೆ ಎಲ್ಲದಕ್ಕೂ ದಾದಾನೇ ಸೈನ್ ಹಾಕ್ತಿದ್ದು. ವಾವ್, ಗಣಿತದಲ್ಲಿ 98 ಏನು? ಯು ಆರ್ ಅ ಬ್ರಿಲಿಯಂಟ್ ಬಾಯ್. ಥ್ಯಾಂಕ್ ಯು. ಅಷ್ಟೇ ಅಲ್ಲ, ನನ್ನ ಊಟ, ನಿದ್ರೆ, ಆರೋಗ್ಯ ಎಲ್ಲದರ ಕಾಳಜಿ ದಾದಾನೇ
ಎಕ್ಸಾಕ್ಟ್ಲಿ ನೆನಪಿಲ್ಲ. ನನಗೆ ಆಂಗ್ಸೈಟಿ ಕಾಡೋಕೆ ಶುರು ಆಯ್ತು. ಸೊ ಆಂಗ್ಸೈಟಿಗೂ ರೆಗ್ಯುಲರ್ ಆಗಿ ಔಷಧಿಗಳನ್ನ ತಗೊಳಕ್ ಶುರು ಮಾಡಿದೆ. ಸೊ ನನ್ನ ಪಾಲಿನ ಅಪ್ಪ ಅಮ್ಮ, ಕೇರ್ ಟೇಕರ್, ನನ್ನ ಸ್ನೇಹಿತ ಎಲ್ಲಾನು ದಾದಾನೆ. ದಾದಾ ಋಣನ ಈ ಜನ್ಮದಲ್ಲಿ ನನ್ನ ಕೈಲಿ ತೀರ್ಸಕ್ಕಾಗಲ್ಲ. ಅದಕ್ಕೆ ಅವ್ರನ್ನ ಅಳಿಯನಾಗಿ ಮನೆಗೆ ಕರ್ಕೊಂಡ್ ಬಂದಿದ್ದಕ್ಕೆ ನನ್ನ ಮಕ್ಕನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹಾಗೆ ನಿಮ್ಮನ್ನ ಈ ಮನೆಗೆ ಕರ್ಕೊಂಡ್ ಬಂದಿದ್ದಕ್ಕೆ ನಾನು ನಮ್ಮ ದಾದಾಗೆ ಥ್ಯಾಂಕ್ಸ್ ಹೇಳ್ಬೇಕು. ವಾಟ್ ಐ ಆಮ್ ಟುಡೇ, ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್ಮತ್ಗೆ. ಅವ್ರಂದ್ರೆ ಅದೆಷ್ಟು ವಿಶ್ವಾಸ, ಅಭಿಮಾನ ನಿಮ್ಗೆ. ಆದ್ರೆ ಅವ್ರ ಎಂತವ್ರು ಅನ್ನೋ ನಿಜ ಯಾವತ್ತಾದ್ರೂ ನಿಮಗ್ ಗೊತ್ತಾದ್ರೆ ನೀವ್ ಹೇಗ್ ತಡ್ಕೋತೀರಾ ಬಾವ? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಈ ವಿಷಯದಲ್ಲಿ ಆತರ ಪಡಬಾರ್ದು. ಎಲ್ರ ಮನ್ಸಿಗೂ ನೋವಾಗೋ ಎಲ್ಲಾ ಸಾಧ್ಯತೆನೂ ಇದೆ. ನಿಧಾನಕ್ಕೆ ಈ ವಿಷಯನ ಒಬ್ಬೊಬ್ರಿಗೆ ಅರ್ಥ ಮಾಡಿಸ್ಬೇಕು. ಯಾಕೆ ಸುಮ್ಮನಾಗೋದ್ರಿ ಅದಕ್ಕೆ? ಸಾರಿ ಬಾವ, ಹಳೆದನ್ನೆಲ್ಲ ನೆನಪು ಮಾಡಿ ನಾನು ನಿಮಗ್ ಬೇಜಾರ್ ಮಾಡದ್ನೇನೋ. ಛೇ, ಹಾಗೇನಿಲ್ಲ. ಹಳೆದನ್ನ ನನ್ನ ಹತ್ರ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಬಾವ. ಈಗ ಆಫೀಸ್ಗೆ ಹೊರಡೋಣ. ಸರಿ ಅದಕ್ಕೆ ಲೆಟ್ಸ್ ಗೋ. ಹಲೋ ಸರ್, ನಾ ರಿಸೆಪ್ಷನಿಸ್ಟ್ ಮಾತಾಡ್ತಾ ಇದ್ದೀನಿ. ನಾನು ಹೇಳೋದು ನನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸರ್. ಓ, ನೀವಾ? ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿಯಿಂದ ಮಾತಾಡ್ತಿದ್ದೀರಾ? ಯಾಕೆ ಏನಂತ ಕೇಳ್ಬೇಡಿ. ನಿಮ್ಮ ಮಗಳಿಗೆ ಅಪಾಯ ಇದೆ, ಜೀವಾಪಾಯ ಇದೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ನನ್ನಿಂದ ಬೇರೆ ಏನು ಹೇಳಕ್ಕಾಗಲ್ಲ. ನಿಮ್ಮ ಮಗಳು ಜೋಪಾನ, ನಿಮ್ಮ ಮಗಳಿಗೆ ಜೀವಕ್ಕೆ ಅಪಾಯ ಇದೆ, ಅಷ್ಟೇ ನನ್ಗೆ ಹೇಳಕ್ ಸಾಧ್ಯ. ಪುಷ್ಪ, 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 ಬಾರಿ ಇಲ್ಲಿ. ಏನ್ ಸುಬ್ಬು, ಏನಾಯ್ತು? ಯಾಕೆ ಹಿಂಗ್ ಹೋಗಾಡ್ತಿದ್ಯಾ? ನಮ್ಮ ಮಗಳಿಗೆ ಜೀವಕ್ಕೆ ಅಪಾಯ ಇದೆ ಅಂತೆ. ಆ ಹಾಸ್ಪಿಟಲ್ ರಿಸೆಪ್ಷನಿಸ್ಟ್ ಫೋನ್ ಮಾಡಿ ಹೇಳ್ದ ಕಣೆ. ಏನು ಅನುಗೆ ಜೀವಾಪಾಯ ಇದೆಯಂತ? ಆ ಮನುಷ್ಯನಿಗೆ ತಲೆ ಕೆಟ್ಟಿದ್ಯಾ? ಯಾಕೆ ಫೋನ್ ಮಾಡ್ಬಿಟ್ಟು ಈ ತರ ಎಲ್ಲ ಮಾತಾಡ್ತಾನೆ? ಅವ್ರ ಮಾತಿನಲ್ಲಿ ಭಯದ ಜೊತೆಗೆ ಕಾಳಜಿನೂ ಇತ್ತು ಪುಷ್ಪ. ಆದರೆ ನಮ್ಮ ಅನುಗೆ ಯಾರಿಂದ ಅಪಾಯ ಬರೋಕ್ ಸಾಧ್ಯ? ಅನುಗ್ ಈಗ್ಲೇ ಫೋನ್ ಮಾಡಿ ಸುಬ್ಬು, ಎಲ್ಲಿದ್ದಾಳೆ ಅಂತ ಕೇಳು. ಬೇಡ ಬೇಡ ಬೇಡ, ಇದರಿಂದ ಅನು ಭಯ ಪಟ್ಕೋತಾಳೆ. ಅಳಿಯಂದ್ರು ಬೇರೆ ಊರಲ್ಲಿಲ್ಲ, ಹೀಗೇನ್ ಮಾಡೋದು ಸುಬ್ಬು? ನಾವೇ ಅವ್ರ ಮನೆಗೆ ಹೋಗೋಣ ಪುಷ್ಪ. ನಾವಿಬ್ರು ಅವಳ ಜೊತೆಗಿದ್ರೆ ಏನೋ ಒಂಥರ ಸಮಾಧಾನ. ಅದೇ ಸರಿ ಸುಬ್ಬು, ನೀನ್ ಹೇಳ್ದಾಗೆ ಆಗ್ಲಿ. ಈಗ ದಿಢೀರ್ ಅಂತ ಯಾಕೆ ಮೀಟಿಂಗ್ ಕರೆದಿದ್ದಾರೆ? ಅಲ್ಲ, ಆರ್ಯ ಸರ್ ಬೇರೆ ಇಲ್ಲ, ಎಲ್ರೂ ಕರೆದು ಮಾತಾಡೋಂಥದ್ದು ಏನಿರುತ್ತೆ? ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್.
ಎಲ್ರೂ ಬಂದಿದ್ದೀರಾ? ಮೀರಾ ಎಲ್ಲಿ? ಅವ್ರ ಕ್ಯಾಬಿನ್ ಅಲ್ಲಿ ಇದ್ದಾರೆ. ಓಕೆ. ಶ್ರುತಿ, ಮೀರಾ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಲ್ಗೆ ಬರೋದಕ್ಕೆ ಹೇಳು. ಓಕೆ ಮೇಡಮ್. ಹಲೋ ಮೀರಾ ಮೇಡಮ್, ಅನು ಮೇಡಮ್ ಕಾನ್ಫರೆನ್ಸ್ ಅಲ್ಲಿ ಕರೀತಿದ್ರೆ. ಓಕೆ ಮೇಡಮ್. ಮೇಡಮ್ ಬರ್ತಿದಾರಂತೆ. Hello everyone. ಹಲೋ ಮೀರಾ ಮ್ಯಾಮ್, ಪ್ಲೀಸ್ ಸಿಟ್. That's okay. Tell me. ಓಕೆ, ನಾನು ನಿಮ್ಮೆಲ್ರನ್ನೂ ಕರೆದಿರೋ ಉದ್ದೇಶ ಏನು ಅಂದ್ರೆ, ನಿಮ್ಮೆಲ್ಲರ ಹತ್ರನೂ ನಾನೊಂದು ಮುಖ್ಯವಾದ ವಿಷಯನ ಅನೌನ್ಸ್ ಮಾಡಬೇಕಾಗಿತ್ತು. ಇವತ್ತಿಂದ ನಮ್ಮ ಕಂಪನಿ ಇನ್ಚಾರ್ಜ್ ನ ಹರ್ಷ ಭಾವ ತಗೋತಾ ಇದ್ದಾರೆ. ಎಲ್ಲ ಜವಾಬ್ದಾರಿ ಹಾಗೂ ನಿರ್ಧಾರಗಳನ್ನು ಕೂಡ ಅವರೇ ತಗೊಳ್ತಾ ಇದ್ದಾರೆ. ಇದು ನಿಮ್ಮೆಲ್ರಿಗೂ ಗೊತ್ತಿರ್ಲಿ ಅಂತ ಒಟ್ಟಿಗೆ ಕರೆದು ಹೇಳ್ತಿದ್ದೀನಿ. ಇಸ್ ಇಟ್ ಕ್ಲಿಯರ್? I think it's a good news, right? Sorry ಅನು, ಇದನ್ನ ಫೈನಲ್ ಡಿಸಿಷನ್ ಅಂತ ಹೇಗೆ ಕನ್ಸಿಡರ್ ಮಾಡಕ್ಕಾಗುತ್ತೆ? ಆರ್ಯ ಸರ್ ಆಫೀಸಲ್ಲಿಲ್ಲ, ಅವರಿಂದ ಏನು ಇನ್ಸ್ಟ್ರಕ್ಷನ್ಸ್ ಬರ್ದೆ ಇದನ್ನ ಫೈನಲ್ ಡಿಸಿಷನ್ ಅಂತ ಹೇಗೆ ಕನ್ಸಿಡರ್ ಮಾಡೋದು? ಅಂಡ್ ನಿಂಗೆ ಗೊತ್ತೇ ಇದೆ, ಆರ್ಯ ಸರ್ ಇಲ್ದೇ ಇರುವಾಗ ಐ ಆಮ್ ದ ಒನ್ ಹೂ ಸಪೋಸ್ ಟು ಲುಕ್ ಇನ್ ಟು ಆಫೀಸ್ ಅಫೇರ್ಸ್. ಎಕ್ಸ್ಕ್ಯೂಸ್ ಮಿ ಮೀರಾ ಮ್ಯಾಮ್, ಏನಂದ್ರಿ ನೀವು? ನಿನಗೆ ಗೊತ್ತಿದೆ ಅಲ್ಲ, ನಿಮಗ್ ಗೊತ್ತಿದೆ. ಪ್ಲೀಸ್ ಕರೆಕ್ಟ್ ಯೋರ್ ಸೆಲ್ಫ್. ಹರ್ಷ ಸರ್ ಈ ಕಂಪನಿಗೆ ಬಾಸ್. ಅವರು ಆಫೀಸ್ ಇನ್ಚಾರ್ಜ್ ತಗೊಳ್ಳೋದಕ್ಕೆ ಯಾರ ಒಪ್ಪಿಗೆನೂ ಬೇಕಾಗಿಲ್ಲ, ಯಾರ ಹತ್ರ ಕೇಳೋ ಅವಶ್ಯಕತೆನೂ ಇಲ್ಲ. ಅರ್ಥ ಆಯ್ತಾ? ಇಲ್ಲಿ ನಿಮ್ ಒಪಿನಿಯನ್ಸ್ ಅವಶ್ಯಕತೆ ಇಲ್ಲ. ಹರ್ಷ ಭಾವನೆ ಇನ್ಮೇಲೆ ಆಫೀಸ್ ಇನ್ಚಾರ್ಜ್ ತಗೊಳ್ತಾರೆ ಅಂತ ಹೇಳೋದಕ್ಕೆ ಕರೆದಿದ್ದೀನಿ. ಆದ್ರೆ ನೀನು ವೆಲ್ ಐ ಆಮ್ ಸಾರಿ, ನೀವು ನಿಮ್ ಕೆಲ್ಸಕ್ಕೆ ಆಲ್ರೆಡಿ ರಾಜೀನಾಮೆ ಕೊಟ್ಟಾಗಿದೆಯಲ್ಲ. ನಾನಿನ್ನು ಮಿಸಸ್ ಆರ್ಯವರ್ಧನ್, ವರ್ಧನ್ ಮನೆ ಸೊಸೆ. ಅದು ಆಫೀಸಲ್ಲಿ ನನಗಿದ್ದ ಹುದ್ದೆಗಿನ್ನ ದೊಡ್ಡ ಹುದ್ದೆ. ಈ ನನ್ನ ಮಾತಿಗೆ ಯಾರ್ದಾದ್ರೂ ವಿರೋಧ ಇದೆಯಾ? ಇಲ್ಲ. ದಟ್ಸ್ ಆಲ್. ನೀವೆಲ್ಲರೂ ನಿಮ್ ಕೆಲ್ಸನ ನೋಡ್ಕೋಬಹುದು. ಹರ್ಷ ಬಾವ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅದಕ್ಕೆ. ಥ್ಯಾಂಕ್ ಯು. ಬಾವ ಬನ್ನಿ. ಬಾವ ಓಕೆ, ಬನ್ನಿ ಕೂತ್ಕೊಳ್ಳಿ. ವಾಟ್? ಇಲ್ಲ. ಹಾ, ಇಲ್ಲೇ ಕೂತ್ಕೊಳ್ಳಿ. ನೋ, ಇದು ದಾದಾ ಚೇರು. ನಾನ್ ಹೇಗೆ? ಬಾವ, ಇದ್ರಲ್ಲಿ ನೀವು ಕೂರೋ ಪೂರ್ತಿ ಹಕ್ಕು ಮತ್ತೆ ಅಧಿಕಾರ ನಿಮಗಿದೆ. ಬನ್ನಿ ಕೂತ್ಕೊಳ್ಳಿ. ಅಲ್ಲ ಅದಕ್ಕೆ ನಾನು. ಹರ್ಷ, ಕೂತ್ಕೋ ಅನ್ನಲ್ಲ. ಇದು ನೀ ಕುತ್ಕೋಬೇಕಾಗಿರೋ ಜಾಗ. ಬಾವ ಕೂತ್ಕೊಳ್ಳಿ, ಬನ್ನಿ. ಇದು ನೀವು ಕೂರ್ಬೇಕಾಗಿರೋ ಜಾಗ. ನಿಮ್ಮನ್ನ ಈ ಜಾಗದಲ್ಲಿ ನೋಡಿದಿದ್ರೆ ಅವ್ರಿಗೆ ಬಹಳ ಖುಷಿ ಆಗ್ತಿತ್ತು. ಯು ಮೀನ್ ದಾದಾಗತ್ಗೆ? ಅಲ್ಲ ಹರ್ಷ ಬಾವ, ನಿಮ್ ತಂದೆ ರಾಜವರ್ಧನ್ ಸಾಹೇಬ್ರಿಗೆ ತುಂಬಾ ಖುಷಿ ಆಗ್ತಿತ್ತು.
ಅಪ್ಪನ ಎಷ್ಟು ನೆನ್ಪು ಮಾಡ್ಕೊಂಡು ಟ್ರೈ ಮಾಡಿದ್ರು ಐ ಜಸ್ಟ್ ಕಾಂಟ್ ರಿಮೆಂಬರ್ ಮಾತಿಗೆ. ಇಷ್ಟು ವರ್ಷಗಳಲ್ಲಿ ಅಪ್ಪನ ಬಗ್ಗೆ ಯಾರು ನನ್ನ ಹತ್ರ ಏನೂ ಮಾತಾಡಿಲ್ಲ, ಏನೂ ಕೇಳೂ ಇಲ್ಲ. ಅವ್ರ ಬಗ್ಗೆ ಯಾವಾಗ ಯೋಚನೆ ಮಾಡೋದು ಬಿಟ್ನೋ ನನಗೆ ನೆನಪಿಲ್ಲ ಅದಕ್ಕೆ. ಇಟ್ಸ್ ಓಕೆ ಬಾವಾ, ಯೋಚನೆ ಮಾಡೋದು ಬಿಟ್ಟಿದ ತಕ್ಷಣ ರಕ್ತ ಸಂಬಂಧ ಇಲ್ಲ ಅಂತ ಆಗುತ್ತಾ? ನಿಮ್ಮಲ್ಲಿ ಹರಿತಿರೋದು ಅವ್ರ ರಕ್ತ, ರಾಜವರ್ಧನ್ ಅವ್ರ ರಕ್ತ. ಅವ್ರ ಆತ್ಮ ಹೆಮ್ಮೆ ಪಡೋ ತರ ಕೆಲಸ ಮಾಡಿ ಬಾವಾ. ಆಲ್ ದ ಬೆಸ್ಟ್. ಎಸ್ ಅತ್ತಿಗೆ, ಐ ಡೂ ಮೈ ಬೆಸ್ಟ್. ಆಲ್ ದಿ ಬೆಸ್ಟ್. ಎಸ್, ದಟ್ಸ್ ಮೈ ಹರ್ಷ ಬಾವಾ. ಕೂತ್ಕೊಳ್ಳಿ. ಅನುಭವನೇ ಇಲ್ದಿರೋರ್ ಕೈಲಿ ಅಧಿಕಾರ ಕೊಟ್ರೆ ಏನಾಗುತ್ತೆ ಗೊತ್ತಾ ಜೇಂಡೆ? ಯು ನೋ ದಟ್ ಬೆಟರ್ ದನ್ ಮೀ. ಆರ್ಯ ಸರ್ ಯಾವಾಗ ಬರ್ತಾರಂತೆ? ಸಿ, ಐ ಆಮ್ ನಾಟ್ ಟಾಕಿಂಗ್ ಎನಿ ಲೆಸ್ ಆಫ್ ಹರ್ಷ ಸರ್. ನನಗೆ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಬಟ್ ಜೇಂಡೆ, ಯು ನೋ ರೈಟ್, ಅವರಿಂದ ಎಲ್ಲಾನು ನಿಭಾಯಿಸಕ್ ಆಗಲ್ಲ. ಆನು ಏನ್ ಅನ್ಕೊಂಡಿದ್ದಾಳೆ? ಈ ಸಡನ್ ಚೇಂಜಸ್ ಅಂಡ್ ಎವ್ರಿಥಿಂಗ್. Look, Jade, I can't tolerate her. I cannot. Please tell me, ಆರ್ಯ ಸರ್ ಯಾವಾಗ ಬರ್ತಾರೆ? ಅವರು ಮೊದಲಿನ ತರ ನನಗೆ ಸಿಗ್ತಾನೆ ಇಲ್ಲ. ಈ ಹರ್ಷ ಸರ್ ಏನಾದ್ರು ರಾಂಗ್ ಡಿಸಿಷನ್ ತಗೊಂಡ್ಬಿಟ್ರೆ ನಮ್ಗೆ ಕ್ರೋರ್ಸ್ ಆಫ್ ರುಪೀಸ್ ಲಾಸ್ ಆಗೋಗುತ್ತೆ. ಜೇಂಡೆ, ಡೂ ಸಮಥಿಂಗ್. ಮೊದಲು ನೀರು ಕುಡೀರಿ ಮಿರಾಜೆ. ಬೆಳಗ್ಗಿಂದ ಎಲ್ಲರ ಹತ್ರನೂ ವಾದನೆ ಮಾಡ್ತಾ ಇದ್ದೀರಾ, ಗಂಟ್ಲು ಒಣಗಿರುತ್ತೆ, ಕುಡೀರಿ. ಆಂಗರ್ ನಾಟ್ ಗುಡ್ ಮಿರಾಜಿ. ನೀವೇನೇ ಹೇಳಿದ್ರು ಇದನ್ನೆಲ್ಲ ಮಾಡ್ತಿರೋದು ಅನು ಮೇಡಮ್. ಅವ್ರು ಯಾರು? ಆರ್ಯ ಸರ್ ಹೆಂಡತಿ, ವರ್ಧನ್ ಮನೆ ಸೊಸೆ. ಸೊ ವಾಟ್ ಜೇಂಡೆ? ಇದು ವರ್ಧನ್ ಕಂಪನಿ. ಇಲ್ಲಿರೋ ಎಂಪ್ಲಾಯೀಸ್, ಅವ್ರ ಲೈಫ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ ಇಡೀ ಕಂಪನಿ ಫ್ಯೂಚರ್. ಇದ್ರ ಬಗ್ಗೆ ಟೆನ್ಷನ್ ಇಲ್ವಾ ನಿಮ್ಗೆ? ಜೇಂಡೆ, ಇಟ್ಸ್ ಹೈ ಟೈಮ್. ಪ್ಲೀಸ್ ಆರ್ಯ ಸರ್ನ ಕರ್ಸಿ. ಇಲ್ಲಾಂದ್ರೆ ಎಲ್ಲ ನಮ್ ಕೈ ತಪ್ಪೋಗುತ್ತೆ ಜೇಂಡೆ, ಎಲ್ಲ ನಮ್ ಕಂಟ್ರೋಲ್ ತಪ್ಪೋಗುತ್ತೆ. ಮೀರಾಜಿ, ಆವೇಶದಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಲಂಡನ್ ನಲ್ಲಿರೋ ಆರ್ಯ ಸಾರ್ನ ಈ ಕಾರಣ ಎಲ್ಲ ಹೇಳಿ ವಾಪಸ್ ಕರ್ಸಕ್ಕಾಗತ್ತಾ ಹೇಳಿ? ಕರ್ಸ್ಬೇಕು ಜೇಂಡೆ, ಕರೆಸ್ಲೇಬೇಕು. ಸರಿಗೆ ಹೋಗಿರೋದು ಕರೆಂಟ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಿಕ್ಕೆ. ಬಟ್ ನಾನ್ ಮಾತಾಡ್ತಿರೋದು ನಮ್ ಇಡೀ ಕಂಪನಿ ಫ್ಯೂಚರ್ ಬಗ್ಗೆ. ಮೈಂಡ್ ದಟ್. ಎಕ್ಸಾಕ್ಟ್ಲಿ. ಅದರಲ್ಲೇ ಉತ್ತರ ಇದೆಯಲ್ಲ. ನಿಮ್ಗೆ ಚೆನ್ನಾಗಿ ಗೊತ್ತು ಆರ್ಯ ಸರ್ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ ಅಂತ. ತಗೊಳ್ಳಿ ಮೀರಾಜಿ. ಹಲೋ. ಹಾ ಮೀರಾ, ಇಲ್ಲಿವರೆಗಿನ ಎಲ್ಲ ಡೇಟಾ ಬ್ಯಾಕಪ್ ನನಗೆ ಬೇಕು. ಅದನ್ನ ನನ್ನ ಚೇಂಬರ್ ತಂದ್ಕೊಡು. ಸರ್, ಇಡೀ ಕಂಪನಿ ಬ್ಯಾಕಪ್ ಸರ್? ಅದ್ರ ಬಗ್ಗೆ ನಾನು ಆರ್ಯ ಸರ್ ಹತ್ರ ಪರ್ಮಿಷನ್ ಕೇಳಬೇಕು. ಮೀರಾ, ನಾನು ಹೇಳ್ತಿದ್ದೀನಿ ತಾನೆ, ಐ ವಾಂಟ್ ಇಟ್ ನೌ. ಸೂಪರ್.
ನಾನು ಹೇಳಿದ್ನಲ್ಲ ಜೇಂಡೆ, ನೋಡಿ ಈಗ ಏನಾಯ್ತು ಮಿರಾಜಿ? ನಮ್ ಕಂಪನಿ ಎಂಟೈರ್ ಡೇಟಾ ಬ್ಯಾಕಪ್ ಬೇಕಂತೆ. ಇದನ್ನ ಯಾರ ಹತ್ರನೂ ಶೇರ್ ಮಾಡೋ ಪರ್ಮಿಷನ್ ಇಲ್ಲ ನಂಗೆ. ಈಗ ನೋಡಿ, ಆ ನಿಮ್ ವರ್ಧನ್ ಕುಟುಂಬದ ಸೊಸೆ ಎಲ್ಲಾನು ತಲೆ ಕೆಳಗಾಗಿ ಮಾಡಿದಾಳೆ. ನಾ ದೇವ್ರೇ ಕಾಪಾಡ್ಬೇಕು.